ತಮ್ಮೆಲ್ಲರ ಮಾಹಿತಿಗಾಗಿ ಈಗಾಗಲೇ ಕಳೆದ ಶನಿವಾರ ನಡೆದಂತಹ 6ನೇ ತಾರೀಕು ನಡೆದಿರತಕ್ಕಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಮಂತ್ರಿಗಳು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ 2 ಹೊಸ ಯೋಜನೆಗಳನ್ನು ಅನಾವರಣಗೊಳಿಸಿದ್ದಾರೆ. ಇದು ನಮ್ಮ ನಿರ್ಭಯ ಸೇಫ್ ಸಿಟಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಪ್ರಮುಖವಾಗಿ ಈ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ವಿ. ಅದನ್ನ ಈಗ ನಾವು ಮೊಬೈಲ್ ಫೋನ್ಗಳಿಗೆ ವಿಸ್ತರಿಸ್ತಾ ಇದ್ದೀವಿ. ಮೊಬೈಲ್ ಫೋನ್ನಲ್ಲಿ ಅಂತಂದ್ರೆ ನಮ್ಮ KSP ಆ್ಯಪ್, ಕರ್ನಾಟಕ ರಾಜ್ಯ ಪೊಲೀಸ್ನ ಒಂದು ಮೊಬೈಲ್ ಆ್ಯಪ್ ಇದೆ, KSP ಆ್ಯಪ್ ಅಂತೇಳಿ. ಆ ಆ್ಯಪ್ನ ಅಡಿಯಲ್ಲಿ ಒಂದು SOS ಬಟನ್ ಕೂಡ ನಾವು ಕೊಟ್ಟಿದ್ದೇವೆ. ಮಹಿಳೆಯರ ಮತ್ತು ಯಾರೇ ನೊಂದ ವ್ಯಕ್ತಿಗಳು ಅಥವಾ ಡಿಸ್ಟ್ರೆಸ್ನಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಅದನ್ನು ಉಪಯೋಗ ಮಾಡಲಿಕ್ಕೆ ಅದನ್ನು ಕೊಡಲಾಗಿದೆ. ಅದರಲ್ಲೇ ಒಂದು ಈಗ ಅಪ್ಗ್ರೇಡ್ ಸುಧಾರಣೆಯನ್ನು ಮಾಡಲಾಗಿದ್ದು, ಆ ಒಂದು ಆ್ಯಪ್ನಲ್ಲಿ ನೀವು ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಿದ್ದಾಗ ಅದು ನೀವು ಯಾವುದೇ ಒಂದು ವಾಹನದಲ್ಲಿ ಹೋಗುವಾಗಿರ್ಬೋದು ಅಥವಾ ಬೇರೆ ಎಲ್ಲೋ ಸಾರ್ವಜನಿಕ ಸ್ಥಳದಲ್ಲಿ ಹೋಗುವಾಗಿರ್ಬೋದು, ಏನಾದರೂ ನೀವು ದುರ್ಘಟನೆಗೆ ಒಳಗಾದಾಗ ಅಥವಾ ಯಾರಾದರೂ ನಿಮ್ಮನ್ನು ಅಟ್ಯಾಕ್ ಮಾಡಿದಾಗ ಆ ಒಂದು ಆ್ಯಪ್ನಲ್ಲಿ ಇರತಕ್ಕಂತಹ ಈ ವಿಡಿಯೋ ಕಾಲ್ ಬಟನ್ ಅನ್ನು ನೀವು ಪ್ರೆಸ್ ಮಾಡಿದ್ರೆ ನೇರವಾಗಿ ಕಮಾಂಡ್ ಸೆಂಟರ್ನೊಂದಿಗೆ ನಿಮಗೆ ಸಂಪರ್ಕವನ್ನು ಒದಗಿಸಲಾಗ್ತದೆ. ಅಂದರೆ ಕಮಾಂಡ್ ಸೆಂಟರ್ನ ಆಡಿಯೋ ವಿಜುವಲ್ 2 ವೇ ಆಡಿಯೋ ವಿಜುವಲ್ ಕಮ್ಯುನಿಕೇಷನ್ ಅದರಲ್ಲಿ ಪ್ರಾರಂಭ ಆಗ್ತದೆ ಮತ್ತು ನಮ್ಮ ಕಮಾಂಡ್ ಸೆಂಟರ್ನಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಆ ಒಂದು ಸನ್ನಿವೇಶದ ಸಂಪೂರ್ಣ ಒಂದು ಕಂಟ್ರೋಲನ್ನು ಸಾಧಿಸಿ ತಮಗೆ ಬೇಕಾಗಿರ್ತಕ್ಕಂಥ ಏನು ಸಹಾಯ ಬೇಕಾಗಿದೆ ಪೊಲೀಸ್ ಸಹಾಯವನ್ನು ತ್ವರಿತವಾಗಿ ಒದಗಿಸುವುದರ ಜೊತೆಗೆ ಅಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳನ್ನು ನೀವು ತೋರಿಸಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಇದು ಸೇಫ್ಟಿ ಐಲ್ಯಾಂಡ್ನ ಒಂದು ಎಕ್ಸ್ಟೆಂಡೆಡ್ ಅಪ್ಗ್ರೇಡೆಡ್ ವರ್ಷನ್ ಆಗ್ತದೆ. ಇದನ್ನು ಮೊಬೈಲ್ ಫೋನ್ನ ಅಡಿಯಲ್ಲಿಯೇ ನಾವು ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ ಅದನ್ನು ಕೂಡ ನಾವು ಈಗ ಮಾಡಿದ್ದೇವೆ. ಇದು ಬಹುಶಃ ದೇಶದಲ್ಲೇ ಪ್ರಥಮವಾಗಿರ್ತಕ್ಕಂಥದ್ದು. ಸೇಫ್ಟಿ ಐಲ್ಯಾಂಡ್ ಕೂಡ ಬೇರೆ ಯಾವ ರಾಜ್ಯದಲ್ಲಿ ಅಥವಾ ನಗರದಲ್ಲಿಯೂ ಕೂಡ ಇಲ್ಲ. ಹಾಗೆಯೇ ಇದು ಕೂಡ ಸೇಫ್ ಕನೆಕ್ಟ್ ಏನಿದೆ ಇದು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಅತ್ಯಂತ ಡಿಸ್ಟ್ರೆಸ್ ಸಿಚುವೇಷನಲ್ಲಿದ್ದಾಗ, ರೋಡ್ ರೇಜ್ ಇರ್ಬೋದು ಅಥವಾ ಇನ್ನೊಂದೇನೋ ಸನ್ನಿವೇಶ ಇರ್ಬೋದು, ಆ ಸಂದರ್ಭದಲ್ಲಿ ಈ KSP ಆ್ಯಪ್ನಲ್ಲಿರ್ತಕ್ಕಂಥ KSP ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದರಲ್ಲಿರ್ತಕ್ಕಂಥ SOS ಬಟನ್ ಏನಿದೆ ಅದರಲ್ಲಿರ್ತಕ್ಕಂಥ ಈ ಅಪ್ಗ್ರೇಡೆಡ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕಮಾಂಡ್ ಸೆಂಟರ್ನಿಂದ ನಿಮಗೆ ನೇರವಾಗಿ ಸಂಪರ್ಕವನ್ನು ಒದಗಿಸಲಾಗ್ತದೆ ಮತ್ತು ಆ ಸಂಪರ್ಕದ ಜೊತೆಗೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಪೊಲೀಸ್ ಸಹಾಯ, ಬೆಂಬಲ ಮತ್ತು ಏನು ರಕ್ಷಣೆ ಇದೆ ಅದನ್ನು ನಾವು ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಸಾರ್ವಜನಿಕರು ಇದರ ಒಂದು ಉಪಯೋಗವನ್ನು ಕೂಡ ಪಡೆದುಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಈಗ ಅದರದ್ದೇ ಸಂಬಂಧಪಟ್ಟ ಹಾಗೆ ಬ್ರೋಷರ್ಗಳನ್ನು ನಿಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಅದರದ್ದೇ 2 ವಿಡಿಯೋಗಳಿದ್ದಾವೆ. ಯು ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ದ ವಿಡಿಯೋ. ಬೆಂಗಳೂರು ನಗರಕ್ಕೆ ಮಾತ್ರ, ಯಾಕೆಂದರೆ ಬೆಂಗಳೂರು ನಗರ ಕಮಾಂಡ್ ಸೆಂಟರ್ಗೆ ಇದು ಇದಾಗಿದೆ. ಸೊ ಯಾವುದೇ ಒಬ್ಬ KSP ಆ್ಯಪ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಇದೆ, ಎಲ್ಲ ಕಡೆಗಳಲ್ಲೂ ಕೂಡ ಉಪಯೋಗ ಮಾಡಬಹುದು. ಬಟ್ ಅವರು ಬೆಂಗಳೂರು ನಗರದಲ್ಲಿ ಇದ್ದಾಗ ಮಾತ್ರ ಈ ಅಪ್ಗ್ರೇಡೆಡ್ ವರ್ಷನ್ ಏನಿದೆ ಅದು ಉಪಯೋಗ ಆಗ್ತದೆ. ಕನೆಕ್ಟ್ ಆದರೆ ಅದು ಸಪರೇಟ್ SOS ಬಟನ್ ಏನಿದೆ ಅದು ರೆಗ್ಯುಲರ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಕಂಟ್ರೋಲ್ ರೂಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅವರು. ಬಟ್ ಇದರಲ್ಲಿ ನೇರವಾಗಿ ಈ ನಮ್ಮ ಸೇಫ್ಟಿ ಐಲ್ಯಾಂಡ್ ಫೀಚರ್ಸ್ ಏನಿದೆ ಅದು ಇದರಲ್ಲಿ ಲಭ್ಯ ಆಗ್ತದೆ. ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ KSP ಆ್ಯಪ್ ಈಗಾಗಲೇ 4,50,000ಕ್ಕೂ ಮೇಲ್ಪಟ್ಟು ಸಾರ್ವಜನಿಕರು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಅಲ್ಲ, KSP ಆ್ಯಪ್. KSP ಆ್ಯಪ್ನಲ್ಲಿ ಸೇಫ್ ಕನೆಕ್ಟ್ ಇರುತ್ತೆ. ಹಾಕಪ್ಪ ವಿಡಿಯೋ. ರಿಗಾರ್ಡಿಂಗ್ ವಾಟ್? Regarding these June month's data, online this CMs will use. Yeah. We'll see the video and then we'll do it. ವಿಡಿಯೋನ ವಾಟ್ಸಪ್ಪಲ್ಲಿ ಹಾಕ್ಬೇಕಾ? ಹಾಕ್ತೀವಿ. ಆಲ್ರೆಡಿ ಐ ಥಿಂಕ್ ದೇ ಆರ್ ದೇರ್ ಆನ್ ಅವರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಆಲ್ಸೋ. ನಿಮಗೆ ಗ್ರೂಪಲ್ಲಿ ಹಾಕ್ತೀವಿ, ತೊಂದರೆ ಇಲ್ಲ. ಹಾಕಿ ವಿಚ್ ಆರ್ ಯು ವಾಂಟ್. ಸ್ವಾಗತ. ಸೇಫ್ ಕನೆಕ್ಟ್ ಒಂದು ತಡೆರಹಿತ ದ್ವಿಮುಖ ಆಡಿಯೋ ವಿಡಿಯೋ ಕರೆಗಳನ್ನು ಒದಗಿಸುವ ಮೂಲಕ ನಾಗರಿಕರು ಮತ್ತು ಪೊಲೀಸ್ ಸಂಸ್ಥೆಗಳನ್ನು ಸಬಲೀಕರಣಗೊಳಿಸಲು ವಿನ್ಯಾಸಗೊಳಿಸಲಾದ ಹೊಸ ವ್ಯವಸ್ಥೆಯಾಗಿದೆ. ಸೇಫ್ ಕನೆಕ್ಟ್ ತೊಂದರೆಗೀಡಾದ ವ್ಯಕ್ತಿ ಕಮಾಂಡ್ ಸೆಂಟರ್ನೊಂದಿಗೆ ದ್ವಿಮುಖ ಆಡಿಯೋ ವಿಡಿಯೋ ಕರೆಯನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ.
ವಿಡಿಯೋ ಕರೆಯನ್ನು ಪ್ರಾರಂಭಿಸಿದಾಗ ಸೇಫ್ ಕನೆಕ್ಟ್ ಸ್ವಯಂ ಚಾಲಿತವಾಗಿ ಕರೆ ಮಾಡಿದವರ ಲೈವ್ ಲೊಕೇಶನ್ ಅನ್ನು ಕಮಾಂಡ್ ಸೆಂಟರ್ನೊಂದಿಗೆ ಹಂಚಿಕೊಳ್ಳುತ್ತದೆ. ತ್ವರಿತ ಕ್ರಮ ಮತ್ತು ತಕ್ಷಣದ ಸಹಾಯಕ್ಕಾಗಿ ಹೊಯ್ಸಳ ವಾಹನಗಳನ್ನು ತೊಂದರೆಗೊಳಗಾದವರ ಸ್ಥಳಕ್ಕೆ ಕಳುಹಿಸಲಾಗುತ್ತದೆ. ಸೇಫ್ ಕನೆಕ್ಟ್ ಇಂಟರ್ಫೇಸ್ ಸರಳತೆಗೆ ಆದ್ಯತೆ ನೀಡುತ್ತದೆ. ಬಳಕೆದಾರರಿಗೆ ಪೊಲೀಸರೊಂದಿಗೆ ಸಲೀಸಾಗಿ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಡೇಟಾ ಸುರಕ್ಷತೆಯು ಸೇಫ್ ಕನೆಕ್ಟ್ನ ಪ್ರಮುಖ ಆದ್ಯತೆಯಾಗಿದೆ. ತೊಂದರೆಯಲ್ಲಿರುವ ವ್ಯಕ್ತಿ ಹಾಗೂ ಕಮಾಂಡ್ ಸೆಂಟರ್ ನಡುವಿನ ಸಂಪರ್ಕ ಎನ್ಕ್ರಿಪ್ಟ್ ಮಾಡಲಾಗಿರುತ್ತದೆ. ಕೇಸ್ಲೆ ಆಪ್ ಮೂಲಕ ಸೇಫ್ ಕನೆಕ್ಟ್ ಸೌಲಭ್ಯ ಬಳಸಿ ತೊಂದರೆಯಲ್ಲಿರುವ ವ್ಯಕ್ತಿ ಕಮಾಂಡ್ ಸೆಂಟರ್ಗೆ ತುರ್ತು ವಿಡಿಯೋ ಕರೆ ಮಾಡಬಹುದು. ಸೇಫ್ ಕನೆಕ್ಟ್ ಮುಂದಿನ ಪೀಳಿಗೆಯ ಸಾರ್ವಜನಿಕ ಸುರಕ್ಷತೆ, ಸುರಕ್ಷಿತ ನಗರಕ್ಕಾಗಿ ಸುಧಾರಿತ ಪರಿಹಾರ.